ಏಕಕೂಟ ದೇವಾಲಯದ ಬಹುದೊಡ್ಡ ಗೋಪುರ. ಈ ಗೋಪುರನ ಏನಾದರೂ ನಾವು ತೊಗೊಂಡು ಈ ದೇವಸ್ಥಾನ ಸಂಪೂರ್ಣವಾಗಿ ಎತ್ಕೊಂಡು ಉಲ್ಟಾ ಮಾಡಿ ಏನಾದರೂ ಇಡ್ತೀವಿ ಅಂದರೆ ಇದರ ಒಳಗಡೆ ಇಡ್ಬೋದು. ಕನ್ನಡಕ್ಕೆ ತುಂಬ ಹೋಲಿಕೆ ಇರುವಂಥದ್ದು ಕಾವ್ಯ ವೃತ್ತಿಯ ನಗು ಸುರಂಗ ಮಾರ್ಗ ಕೂಡ ಇದೆ. ಸುರಂಗ ಮಾರ್ಗ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ದುರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೇಯಮಾಮೃತಾತ್. ಜಗದ್ಗುರು ಪರಮಪಿತಾ ಪರಮೇಶ್ವರಿ ತಾಯಿ ಜಗದಂಬಾ ಲೋಕಮಾತಾ ಚಂಡಾ ಪರಮೇಶ್ವರಿ ವರದೋ ಭವತು ಶಿವಾರ್ಪಣಮಸ್ತು ಶಿವ. ಇದ್ರ ಹಿಂದ್ಗಡೆ ಇರುವಂಥ ಒಂದು ಕಲ್ಯಾಣಿ ಇದೆ. ಅದರದ ಹೆಸರು ಏನಂದರೆ ಕೀಲಗೊಂಡ ಅಂತ. ಆ ಕೀಲಗೊಂಡದ ವಿಶೇಷ ಏನಂದರೆ ಈ ದೇವಸ್ಥಾನದ ಬೇಸಿಕ್ ಸ್ಟ್ರಕ್ಚರ್ ಮತ್ತು ಕಲ್ಯಾಣಿಯ ಬೇಸಿಕ್ ಸ್ಟ್ರಕ್ಚರ್ ಸೇಮ್ ಇರೋದ್ರಿಂದ ಈ ದೇವಸ್ಥಾನವನ್ನು ಉಲ್ಟಾ ಮಾಡಿ ಹಾಕಿದರೆ ಅದರಲ್ಲಿ ಫಿಕ್ಸ್ ಆಗುತ್ತಂಥದ್ದು. ಸೊ ಹೀಗಾಗಿ ಅದನ್ನು ಕೀಲಗೊಂಡ ಅಂತ, ಕೀಲ ಹಾಕಿದಂಗೆ ಆಗುತ್ತೆ ಅಂತೇಳಿ ಅದನ್ನು ಕೀಲಗೊಂಡ ಅಂತ. ಮುಂದಿರುವಂಥದ್ದು ಶಿವತೀರ್ಥ ಅಂತ ಈ ದೇವಸ್ಥಾನದ ಪೂರ್ವ ಭಾಗದಲ್ಲಿರುವಂಥದ್ದು. ಏಷ್ಯಾ ಖಂಡದಲ್ಲಿ ಅತ್ಯಂತ 2ನೇ ದೊಡ್ಡ ಟ್ಯಾಂಕ್ ಅಂತ ಹೇಳ್ತಾರೆ. ಬಟ್ ಎನ್ಕ್ರೋಚ್ಮೆಂಟ್ ಆಗಿದೆ ಅದು. ಆ ಶಾಸನ ಹೇಳೋ ಪ್ರಕಾರ 60 ಆನೆಗಳು ಏಕಕಾಲದಲ್ಲಿ ಅಲ್ಲಿ ಜಲಕ್ರೀಡೆಯನ್ನು ಆಡ್ತಿದ್ವು ಅಂತ. ಒಂದು ಆನೆ ಜಲಕ್ರೀಡೆ ಆಡಿದರೆ ಯಾವುದೇ ಒಂದು ಹೊಂಡದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತದೆ. ಅಂದರೆ 60 ಆನೆಗಳು ಒಂದೇ ಸಲ ಬಂದರೆ ಎಷ್ಟೊಂದು ಇದಾಗ್ಬೋದು, ತಲ್ಲಣ ಆಗ್ಬೋದು. ಸೊ ಆ ಥರದ ಒಂದು ಪುಷ್ಕರಣಿ ಅದು. ಅದು ಎಷ್ಟು ಪಾವಿತ್ರ್ಯತೆ ಅಂದರೆ ಇಲ್ಲಿ ಬರಗಾಲ ಬಿದ್ದಾಗ, ಅಂದರೆ 11ನೇ ಶತಮಾನದಲ್ಲಿ ಬರಗಾಲ ಬಿದ್ದಾಗ ಮಹಾದೇವ ದಂಡನಾಯಕ ಶಿವನನ್ನು ಕುರಿತು ತಪಸ್ಸು ಮಾಡ್ತಾನೆ. ಆ ಟೈಮ್ನಲ್ಲಿ ಶಿವನ ಜಟೆಯಿಂದ ಗಂಗೆಯ ಬಾಯಿಂದ ಜಲೋದ್ಗಮವಾಯಿತು ಅಂತ ಶಾಸನದಲ್ಲಿ ಹೇಳ್ತದೆ. ಅಂದರೆ ಅಷ್ಟೊಂದು ಪವಿತ್ರವಾದಂಥ ಗಂಗೆಗೆ ಸಮಾನವಾದಂಥ ಜಲ ಅದು ಅಂಥೇಳಿ ಅದರಿಂದನೇ ನೀರು ತೊಗೊಂಡು ಬಂದು ಮಹಾದೇವನಿಗೆ ಜಲಾಭಿಷೇಕ ಆಗ್ತಾಯಿತ್ತು ಅವಾಗ. ಕೀಲಗೊಂಡದ ವಿಶೇಷ ಏನಂದರೆ ಈ ದೇವಸ್ಥಾನದ ಇನ್ವರ್ಟೆಡ್ ಇಮೇಜ್ ಇದೆ. ಈ ದೇವಸ್ಥಾನದ ಬೇಸಿಕ್ ಸ್ಟ್ರಕ್ಚರ್ ಮತ್ತು ಈ ಕಲ್ಯಾಣಿಯ ಬೇಸಿಕ್ ಸ್ಟ್ರಕ್ಚರ್ ಸೇಮ್ ಇರೋದ್ರಿಂದ ಈ ದೇವಸ್ಥಾನವನ್ನು ಉಲ್ಟಾ ಮಾಡಿ ಇದರಲ್ಲಿ ಹಾಕಿದರೆ ಇದರಲ್ಲಿ ಫಿಕ್ಸ್ ಆಗುತ್ತೆ ಅಂತ. ಈ ನೀರಿರುವ ಭಾಗವನ್ನು ನಾವು ಗೋಪುರದ ಭಾಗ ಮತ್ತು ಅಥವಾ ಗರ್ಭಾಲಯ ಭಾಗ, ಮುಂದಿಂದು ಸುಖನಾಸಿ ಮತ್ತು ನವರಂಗ ಮುಖಮಂಟಪ, ಹೀಗೆ ನಾವು ಇದನ್ನು ಬೈಫರ್ಕೇಟ್ ಮಾಡ್ಬೋದು ಇದನ್ನು. ಸೊ ಇದನ್ನು ಕೀಲಗೊಂಡ ಅಂತ, ಕೀಲ ಹಾಕಿದಂಗೆ ಆಗುತ್ತೆ ಅಂತೇಳಿ ಇದನ್ನು ಕೀಲಗೊಂಡ ಅಂತ ಕರೀತಾರೆ. ಎಂಥ ಆಶ್ಚರ್ಯ ಅಲ್ವಾ. ಏಕಕೂಟ ದೇವಾಲಯದ ಬಹುದೊಡ್ಡ ಗೋಪುರ. ಈ ಗೋಪುರನ ಏನಾದರೂ ನಾವು ತೊಗೊಂಡು ಈ ದೇವಸ್ಥಾನ ಸಂಪೂರ್ಣವಾಗಿ ಎತ್ಕೊಂಡು ಉಲ್ಟಾ ಮಾಡಿ ಏನಾದರೂ ಇಡ್ತೀವಿ ಅಂದರೆ ಇದರ ಒಳಗಡೆ ಇಡ್ಬೋದು. ಇದೊಂದು ಕಲ್ಯಾಣಿ, ಇಷ್ಟು ದೊಡ್ಡದಾಗಿ ಗಾತ್ರದಲ್ಲಿರುವಂಥ ಕಲ್ಯಾಣಿ. ಸರಸ್ವತಿ ಮಠ ಅಂತ ಇಲ್ಲಿ 11ನೇ ಶತಮಾನದಲ್ಲಿರುವಂಥ ಸಕಲ ಆಗಮಿಕರಿಗೆ, ವೇದಶಾಸ್ತ್ರ ಪಂಡಿತರಿಗೆ ಮಹಾದೇವ ದಂಡನಾಯಕ ಸರಸ್ವತಿಯನ್ನು ಪೂಜೆ ಮಾಡಲಿಕ್ಕಿರಲಿ ಅಂಥೇಳಿ ಸರಸ್ವತಿ ಮಠವನ್ನು ಸಹ ಆತ ಕಟ್ಟಿಸ್ತಾನೆ. ಇದನ್ನು ನಾವು ಸರಸ್ವತಿ ಮಠ ಅಂತ ಹೇಳ್ತೀವಿ. ಇಲ್ಲಿ ಒಳಗಡೆ ಶಾಸನ ಇರೋದು, ಒಂದು ಸಣ್ಣ ಸ್ಪೇಸ್ ಇದೆ, ಒಳಗಡೆ ಗುಹೆ ಇದೆ. ಆ ಗುಹೆಯಲ್ಲಿ ಟ್ರೆಸರನ್ನು ಬಚ್ಚಿಡುವಂಥ ಸ್ಥಾನ ಇರ್ಬೋದೇನೋ ಅಂತ ನಮ್ಮ ಊಹೆ ಅಷ್ಟೇ. ಬಟ್ ಒಳಗಡೆ ಇದೆ. ಶಾಸನ ನೀವು ನೋಡಬೇಕು ಅಂದರೆ ಇಲ್ಲಿ 96 ಸಾಲಿನ ಶಾಸನ ಇದು. ತುಂಬ ಒಂದು ಸೂಕ್ಷ್ಮವಾಗಿ ಬಳಪದ ಕಲ್ಲಿನ ಮೇಲೆ ಬರೆದಿರುವಂಥ ಮಾಹಿತಿ ಇದು. ಈಗಿನ ಕನ್ನಡಕ್ಕೆ ತುಂಬ ಹೋಲಿಕೆ ಇರುವಂಥದ್ದು. ಕಾವ್ಯ ವೃತ್ತಿಯ ನಗು ಈ ಥರ ಮಾಹಿತಿ ಇರುವಂಥದ್ದು. ಈ ಶಾಸನದ ಮೊಟ್ಟ ಮೊದಲನೇ ಸಾಲು ಓಂ ನಮಃ ಶಿವಾಯದಿಂದ ಪ್ರಾರಂಭ ಆಗುತ್ತೆ. ಮತ್ತು ಇಲ್ಲಿರುವಂಥ ಸವತ್ಸ ಗೋವು ಈ ಎಡಭಾಗದಲ್ಲಿ, ಮತ್ತು ಅಲ್ಲಿ ನಂದಿ ಇದೆ, ಮತ್ತು ಇಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಭಕ್ತನಿರುವಂಥ ಒಬ್ಬ ಶಿವಲಿಂಗ
ಇದನ್ನು ಸ್ಥಾಪನೆ ಮಾಡಿ ಮೇಲೆ ಚಂದ್ರ ಮತ್ತು ಚಂದ್ರ ಆ ಕಡೆ ಚಂದ್ರ ಈ ಕಡೆ ಸೂರ್ಯ ಈ ಇದನ್ನು ತ್ರಿಮೂರ್ತಿಗಳನ್ನು ಮಧ್ಯದಲ್ಲಿಟ್ಟು ಆ ಚಂದ್ರಾರ್ಕವಾಗಿ ಈ ದೇವಾಲಯ ನಿರಲಿ ಅಂತ ಸೂರ್ಯ ಚಂದ್ರ ಇರೋವರೆಗೂ ಈ ದೇವಾಲಯ ಇರಲಿ ಅಂತೇಳಿ ಇದನ್ನು ಬರೆದಿರುವಂಥ ಸಾಲುಗಳು. ಪೂಜೆಗೆ ಅಂತಲೇ ಮೀಸಲಿಟ್ಟಿದ್ದಂಥದ್ದು. ಈ ಒಂದು ಪ್ರದೇಶದಲ್ಲಿ 400ಕ್ಕೂ ಹೆಚ್ಚು ಬ್ರಾಹ್ಮಣರು ಇದ್ದರು ಮತ್ತು ಅವರು ಪ್ರತಿದಿನ ಯಜ್ಞ ಯಾಗಾದಿಗಳನ್ನ ಮಾಡ್ತಾಯಿದ್ರು ಅಂತ ಮಾಹಿತಿನ ಕೊಡ್ತಾಯಿದ್ರು. ಒಂದು ಸರಸ್ವತಿ ಮಠ ಇದು. ಒಳಗಡೆ ಇನ್ನೊಂದು ವಿಶೇಷ ಅಂದರೆ ಸುರಂಗ ಮಾರ್ಗ ಕೂಡ ಇದೆ. ಈ ಸುರಂಗ ಮಾರ್ಗನ ನಾವು ನೋಡ್ಬೋದು. ಗಿವ್ ದ ಲೈಟ್. ಒಂದು ಸುರಂಗ ಮಾರ್ಗ ನೋಡ್ಬೋದು ನಾವು ಇವಾಗ ಸರಸ್ವತಿ ಮಠದ ಒಳಗಡೆ ಇರುವಂಥದ್ದು. ಈ ಥರ ಸುರಂಗ ಮಾರ್ಗ ಹೇಗಿದೆ. ಇಲ್ಲಿಂದ ಮತ್ತೆ ಅದು ಹೊರಗಡೆ ಹೋಗುತ್ತೆ. ನಮಗೆ ಪ್ರವೇಶವಿಲ್ಲ ಇಲ್ಲಿ. ಆದರೆ ಈ ಬಾವಲಿಗಳೆಲ್ಲ ಇವೆ. ಹೌದು, ಬಾವಲಿಗಳು ಹಾರ್ತಾ ಇವೆ. ಹೋಗಿ ಡಿಸ್ಟರ್ಬ್ ಮಾಡೋದು ಬೇಡ. ಈ ಸುರಂಗ ಮಾರ್ಗ ಈ ಎಡಭಾಗ ಮತ್ತು ಬಲಭಾಗದಲ್ಲಿ ಎರಡೂ ಭಾಗದಲ್ಲಿ ಸುರಂಗ ಮಾರ್ಗಗಳಿವೆ. ಅದನ್ನು ಗಮನಿಸ್ಬೋದು. ಇದನ್ನು ನಾವು ಸರಸ್ವತಿ ಮಠ ಅಂತ ಹೇಳ್ತೀವಿ. ಇಲ್ಲೊಂದು ಸುರಂಗ ಮಾರ್ಗ ಇದೆ ಈ ಭಾಗದಲ್ಲಿ. ಇನ್ನೊಂದು ಇದೆ. ಒಳಗಡೆ ನೋಡಿದ್ರೆ ಇಲ್ಲಿ ಈ ಒಂದು ಈ ಸುರಂಗ ಮಾರ್ಗ ಎಲ್ಲಿಗೆ ಹೋಗ್ತಾ ಇದೆ? ಇದು ಮಾರ್ಗ ಎಲ್ಲಿ ಹೋಗಂಗಿಲ್ಲ. ಒಂದೇನಂದ್ರೆ ಇದನ್ನು ಟ್ರೆಸರ್ ಬಚ್ಚಿಡುವಂಥ ಸ್ಥಾನ ಇರ್ಬೋದು ಅಂತ. ಮೇಲ್ಗಡೆ ಏನು ಸ್ಪೇಸ್ ಇದೆ